ಇವತ್ತಿನ ವಿಡಿಯೋದಲ್ಲಿ ಫೇಮಸ್ ಆಥರ್ ಎಚ್ ಮನ್ರೋ ಅವರು ಬರೆದಿರುವಂತಹ ದ ಓಪನ್ ವಿಂಡೋ ಅನ್ನೋ ಶಾರ್ಟ್ ಸ್ಟೋರಿನ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಚ್ ಮನ್ರೋ ಅವರು ಪೆನ್ ನೇಮ್ ಸಾಖಿ ಅಂತ ಕರೀತಾರೆ. ಅವರು ಫೇಮಸ್ ವರ್ಕ್ಸನ್ನು ಅವರು ಸಾಖಿ ಅನ್ನೋ ಹೆಸರಿಂದ ಬರೆದಿದ್ದಾರೆ. ಇವರು ಬ್ರಿಟಿಷ್ ರೈಟರ್ ಆಗಿದ್ದಾರೆ. ಸೊ ಫೇಮಸ್ ವಿಟ್ಟಿ, ಸಟಾರಿಕಲ್ ಮತ್ತು ಕ್ಲೆವರ್ ಪ್ಲಾಟೆಡ್ ಶಾರ್ಟ್ ಸ್ಟೋರೀಸ್ಗೆ ತುಂಬ ಫೇಮಸ್ ಇವರು. ಮತ್ತು ಇವ್ರ ವರ್ಕಲ್ಲಿ ಹ್ಯೂಮನ್ ವೀಕ್ನೆಸ್ಸಸ್ ಮತ್ತು ಸೋಷಿಯಲ್ ಪ್ರಿಟೆನ್ಷನ್ಸನ್ನು ಚೆನ್ನಾಗಿ ಸ್ಟೋರೀಸಲ್ಲಿ ತೋರಿಸಿದ್ದಾರೆ. ಮತ್ತು ಅಪಿಯರೆನ್ಸ್ ಮತ್ತು ರಿಯಾಲಿಟಿ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ಇವ್ರ ಸ್ಟೋರೀಸಲ್ಲಿ ನಾವು ನೋಡಬಹುದು. ಸೊ ಇವ್ರದ್ದು ಏನು ಶಾರ್ಟ್ ಸ್ಟೋರಿ ಇದೆ, ದ ಓಪನ್ ವಿಂಡೋ, ತುಂಬ ಫೇಮಸ್ ಸ್ಟೋರಿ ಅಂತ ಇಲ್ಲಿ ಹೇಳ್ಬೋದು. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ಇರುತ್ತೆ, ಇದರಲ್ಲಿ ಹ್ಯೂಮರ್ ಇರುತ್ತೆ, ಹಾರರ್ ಇರುತ್ತೆ. ಸೊ ಎಲ್ಲ ಕಾಂಬಿನೇಷನ್ ಇರುವಂಥ ಒಂದು ಫೇಮಸ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಈ ಸ್ಟೋರಿ ಏನಿದೆ 1914 ಪಬ್ಲಿಷ್ ಆಗಿದೆ. ಓಕೆ, ಸೊ ಇದು ಟೈಟಲ್ ಏನಿದೆ ತುಂಬ ಸಿಗ್ನಿಫಿಕೆಂಟ್ ಅಂತ ಹೇಳ್ಬೋದು. ಸೊ ಈ ಸ್ಟೋರಿಯಲ್ಲಿ ದ ಓಪನ್ ವಿಂಡೋ ಅನ್ನೋದೇನಿದೆ ಒಂದು ಸೆಂಟ್ರಲ್ ಸಿಂಬಲ್ ಆಗಿರುತ್ತೆ ಈ ಸ್ಟೋರಿಯಲ್ಲಿ. ಸೊ ಅದು ಯಾರಿಗೆ ಅಂತ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದರೆ ಮಿಸ್ಸಸ್ ಸ್ಯಾಂಪಲ್ಟನ್ ಅನ್ನೋರಿಗೆ. ಸೊ ಅವರು ಸುಮ್ಮನೆ ವಿಂಡೋನ ಓಪನ್ ಬಿಟ್ಟಿರ್ತಾರೆ ಹಾಗೆ. ಮತ್ತು ಅವ್ರ ಹಸ್ಬೆಂಡ್ ಆ್ಯಂಡ್ ಬ್ರದರ್ಸ್ ರಿಟರ್ನ್ ಬರ್ತಾರೆ ಮನೆಗೆ ಅಂತ. ಸೊ ಇಲ್ಲಿ ಫ್ರಾಂಪ್ಟನ್ ನಟಲ್ ಅವರಿಗೆ ಸೊ ವೀರ ಒಂದು ಫ್ಯಾಬ್ರಿಕೇಟೆಡ್ ಸ್ಟೋರಿ, ಒಂದು ಕಟ್ಟುಕತೆ ಅಥವಾ ಸುಳ್ಳು ಸ್ಟೋರಿನ ಹೇಳಿರ್ತಾಳೆ. ಸೊ ಹಂಟಿಂಗ್ ರಿಮೈಂಡೆಡ್ ಟ್ರಾಜಿಕ್ ಲಾಸ್, ಸೊ ಒಂದು ಹಂಟಿಂಗ್ ಸ್ಟೋರಿನ ಹೇಳಿರ್ತಾಳೆ ಅವಳು. ಸೊ ಇದು ಟೈಟಲ್ ಏನು ಮಾಡುತ್ತೆ, ನಮಗೆ ಒಂದು ಅಟೆನ್ಷನ್ ಅಥವಾ ಗಮನ ಸೆಳೆಯುತ್ತೆ. ಏನು ಅಂತ ಹೇಳಿದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಸ್ಟೋರಿಯಲ್ಲಿ ಆಗುತ್ತೆ ಮತ್ತು ಒಂದು ಡ್ರಾಮ್ಯಾಟಿಕ್ ಕ್ಲೈಮ್ಯಾಕ್ಸ್ ಆಗುತ್ತೆ ಸ್ಟೋರಿ ಅನ್ನೋದು ಇಲ್ಲಿ ಹೇಳ್ಬೋದು. ಸೊ ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ನೋಡಿ, ಫ್ರಾಂಪ್ಟನ್ ನೆಟಲ್ ಅನ್ನೋರು ಒಬ್ಬ ತುಂಬ ಸೆನ್ಸಿಟಿವ್ ಮ್ಯಾನ್ ಆಗಿರುತ್ತೆ. ಅವರಿಗೆ ನರ್ವ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಅವರು ಒಂದು ಕಂಟ್ರಿ ಸೈಡ್, ಒಂದು ರೂರಲ್ ಸೈಡಿಗೆ ಬಂದಿರ್ತಾರೆ ಕ್ಯೂರ್ ಮಾಡಿಕೊಡೋದಕ್ಕೆ. ಅವರ ಮಾನಸಿಕ ಸ್ಥಿತಿ ಸರಿ ಇರಲ್ಲ, ಅಂದರೆ ತುಂಬ ಆ್ಯಂಗ್ಸೈಟಿ ಇರುತ್ತೆ ಅವ್ರಿಗೆ, ನರ್ವ್ಸ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಅವರು ಕಂಟ್ರಿ ಸೈಡಿಗೆ ಬಂದಿರ್ತಾರೆ. ಬಟ್ ಒಂದು ವಿಕ್ಟಿಮ್ ಆಗಿಬಿಡ್ತಾರೆ. ವೀರ ಅಂತ ಇಮ್ಯಾಜಿನೇಷನ್ ಇರ್ತಾಳೆ, ಒಂದು ಹುಡುಗಿ ಇರ್ತಾಳೆ. ಅವಳು ಇಮ್ಯಾಜಿನೇಷನ್ ಸ್ಟೋರಿ ಕೇಳಿಬಿಟ್ಟು ಅವರಿಗೆ ತುಂಬ ಭಯ ಆಗುತ್ತೆ ಈ ಸ್ಟೋರಿಯಲ್ಲಿ. ವೀರ ಅಂತ ಇರ್ತಾಳೆ, ತುಂಬ ಕ್ಲೆವರ್, ಸೆಲ್ಫ್ ಕಾನ್ಫಿಡೆಂಟ್, 15 years ಓಲ್ಡ್ ಹುಡುಗಿ ಇರ್ತಾಳೆ. ಅವಳು ಸ್ಟೋರೀಸ್ಗಳನ್ನು ಮಾಡ್ತಾ ಇರ್ತಾಳೆ. ಓಕೆ, ಶಿ ಈಸ್ ಇನ್ವೆಂಟಿಂಗ್ ಸ್ಟೋರೀಸ್ ಥ್ರೂ ಹರ್ ಇಮ್ಯಾಜಿನೇಷನ್, ಕಲ್ಪನೆಯಿಂದ ಸ್ಟೋರೀಸ್ಗಳನ್ನು ಮಾಡ್ತಾ ಇರ್ತಾಳೆ. ಮತ್ತು ಎಲ್ಲರಿಗೂ ಅವಳು ಆ ಸ್ಟೋರೀಸ್ ಹೇಳಿ ಹೆದರಿಸ್ತಾ ಇರ್ತಾಳೆ. ಓಕೆ, ಸೊ ನೆಕ್ಸ್ಟ್ ಈಸ್ ಮಿಸ್ಟರ್ ಸ್ಯಾಂಪಲ್ಟನ್ ಅಂತ ಇರ್ತಾರೆ. ಸೊ ವೀರ ಅವರು ಏನು ಈ ಹುಡುಗಿ ಇರ್ತಾಳೆ ಅವ್ರ ಆಂಟ್ ಆಗಿರ್ತಾರೆ. ಅವಳು ಚಿಯರ್ಫುಲ್ ವುಮೆನ್ ಆಗಿರ್ತಾಳೆ. ಆ್ಯಂಡ್ ಸೊ ಇವರು ಫ್ರಾಂಪ್ಟನ್ಸ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಅವರು ಅರ್ಥ ಮಾಡ್ಕೊಳೋದಿಲ್ಲ. ನೆಕ್ಸ್ಟ್ ಈಸ್ ಮಿಸ್ಟರ್ ಸ್ಯಾಂಪಲ್ಟನ್ ಇರ್ತಾರೆ. ಸೊ ಇವರು ಮಿಸಸ್ ಸ್ಯಾಂಪಲ್ಟನ್ಸ್ ಅವ್ರ ಹಸ್ಬೆಂಡ್ ಆಗಿರ್ತಾರೆ. ಸೊ ಅವರು ಮನೆಗೆ ವಾಪಸ್ ಬರ್ತಾರೆ. ಸೊ ಹಂಟಿಂಗ್ ಹೋಗಿರ್ತಾರೆ. ಸೊ ಹಂಟಿಂಗ್ ಮುಗಿಸಿ ಸೇಫಾಗಿ ಮನೆಗೆ ಬರ್ತಾರೆ. ನೆಕ್ಸ್ಟು ರೋನಿ ಸ್ಯಾಂಪಲ್ಟನ್ಸ್ ಅಂತ ಇರ್ತಾರೆ. ಸೊ ಮಿಸ್ಸಸ್ ಸ್ಯಾಂಪಲ್ಟನ್ಸ್ ಯಂಗರ್ ಬ್ರದರ್ ಇವರು. ಸೊ ಇವರು ಒಂದು ಕ್ಯಾಶುವಲಿ ಒಂದು ಫಿಯರನ್ನು ಕ್ರಿಯೇಟ್ ಮಾಡ್ತಾರೆ ಈ ಸ್ಟೋರಿಯಲ್ಲಿ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದಿ ಮೇನ್ ಕ್ಯಾರೆಕ್ಟರ್ಸ್ ಆಫ್ ದಿ ಸ್ಟೋರಿ. ಸೊ ಸ್ಟೋರಿ ಬಿಗಿನ್ ಆಗುತ್ತೆ. ಫ್ರಾಂಪ್ಟನ್ ನೆಟಲ್ ಅನ್ನೋರು ಪರ್ಸನ್ ಇರ್ತಾರೆ. ಸೊ ಹೀ ಕೇಮ್ ಟು ದ ರೂರಲ್ ಸೈಡ್. ಸೊ ಹೀ ಈಸ್ ಸಫರಿಂಗ್ ಫ್ರಮ್ ನರ್ವ್ಸ್ ಪ್ರಾಬ್ಲಮ್. ಓಕೆ, ಅವರಿಗೆ ನರ್ವ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಮೆಂಟಲ್ ಇಲ್ನೆಸ್ ಇರುತ್ತೆ. ಆ್ಯಂಡ್ ತುಂಬ ಗಾಬರಿ ಆಗೋದು, ಆ್ಯನ್ಸೈಟಿ, ಬೇಗ ಭಯ ಪಡ್ತಿರ್ತಾರೆ ಅವರು. ಓಕೆ, ರೂರಲ್ ಏರಿಯಾಗೆ ವಿಸಿಟ್ ಮಾಡ್ತಾರೆ. ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ ಒಂದು ರೂರಲ್ ಏರಿಯಾದಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ, ಜನರ ಹತ್ರ ಮಾತಾಡಿ, ನಿಮ್ಮ ಮಾನಸಿಕ ಸ್ಥಿತಿ ಇದೆ ಅದು ಆರಾಮಾಗುತ್ತೆ, ಲೈಕ್ ನರ್ವ್ಸ್ ಪ್ರಾಬ್ಲಮ್ ಏನಿದೆ ಅದು ನಿಮಗೆ ಭಯ ಆಗುತ್ತೆ, ಆ್ಯನ್ಸಿಟಿ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಅವರು ಹೇಳಿರ್ತಾರೆ. ಸೊ ಅವರು ಸಿಸ್ಟರ್ ಇರ್ತಾರೆ, ಲೆಟರ್ ಬರೆದಿರ್ತಾರೆ, ಲೆಟರ್ ಆಫ್ ಇಂಟ್ರೊಡಕ್ಷನ್ ಟು ಲೋಕಲ್ ಫ್ಯಾಮಿಲೀಸಲ್ಲಿ ಇರ್ತಾರಲ್ವ, ಅವರಿಗೆ ಒಂದು ಲೆಟರನ್ನು ಬರೆದಿರ್ತಾರೆ. ಸೊ ಹಿ ಕ್ಯಾನ್ ಮೀಟ್ ಪೀಪಲ್ ಆ್ಯಂಡ್ ರಿಕವರ್ ಫ್ರಮ್ ಆ್ಯನ್ಸೈಟಿ. ಅಲ್ಲಿ ಜನರನ್ನು ಮಾತಾಡಿಸಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಆ್ಯನ್ಸೈಟಿನ ಕ್ಯೂರ್ ಮಾಡಿಕೊಳ್ಳಿ ಅಂತ ಅವರು ಲೆಟರ್ ಬರೆದು ಕಳಿಸಿರ್ತಾರೆ. ನೆಕ್ಸ್ಟ್ ಇವರು ಫ್ರಾಂಪ್ಟನ್ ನೆಟಲ್ ಅವರು ಮಿಸ್ಸಸ್ ಸ್ಯಾಂಪಲ್ಟನ್ ಅವ್ರ ಮನೆಗೆ ಬರ್ತಾರೆ. ಓಕೆ, ಫ್ರಾಂಪ್ಟನ್ ಈಸ್ ಗ್ರೀಟೆಡ್ ಬೈ ಹರ್ ನೈಸ್. ಓಕೆ, ಮಿಸ್ಟರ್ ಸ್ಯಾಂಪಲ್ಟನ್ ಅವ್ರು ನೈಸ್ ಇರ್ತಾಳೆ. ವೀರ ಅಂತ ಹುಡುಗಿ ಇರ್ತಾಳೆ, ಅವಳು ಒಂದು 15 years ಓಲ್ಡ್ ಹುಡುಗಿ ಇರ್ತಾಳೆ. ಅವಳು ಇವರನ್ನು ಗ್ರೀಟ್ ಮಾಡಿ ಮನೆಯಲ್ಲಿ ಕರ್ಕೊಳ್ತಾಳೆ. ಓಕೆ, ಸೊ ವೆರಿ ಕ್ವಿಕ್ಲಿ ಲರ್ನ್ಸ್ ದ್ಯಾಟ್, ವೀರಾಗೆ ಗೊತ್ತಾಗುತ್ತೆ
ಫ್ರಾಂಪ್ಟನ್ಗೆ ಈ ಫ್ಯಾಮಿಲಿ ಬಗ್ಗೆ ಮತ್ತು ಇವ್ರ ಮನೆ ಬಗ್ಗೆ ಜಾಸ್ತಿ ಏನೂ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಏನೂ ಗೊತ್ತಿಲ್ಲ ಅಂತ ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅವಳು ಈ ಆಪರ್ಚುನಿಟಿನ ಯೂಸ್ ಮಾಡಿಬಿಟ್ಟು ಎಂಟರ್ಟೈನ್ಮೆಂಟನ್ನು ತೊಗೊಳ್ತಾಳೆ. ಅವಳನ್ನು ಮಾತಾಡಿಸಿ ಎಂಟರ್ಟೈನ್ಮೆಂಟನ್ನು ಅವಳು ತೊಗೊಳ್ತಾಳೆ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಬೋದು. ನೆಕ್ಸ್ಟು ವೀರಾ ಏನು ಮಾಡ್ತಾಳೆ ಅಂದರೆ, ಒಂದು ಓಪನ್ ವಿಂಡೋ ಇರುತ್ತೆ, ತುಂಬ ದೊಡ್ಡದು ಇರುವಂಥ ಒಂದು ಓಪನ್ ವಿಂಡೋ ಇರುತ್ತೆ. ಅವಳು ಆ ಓಪನ್ ವಿಂಡೋಗೆ ಪಾಯಿಂಟ್ ಮಾಡಿ ಹೇಳ್ತಾಳೆ. ಫ್ರಾಂಪ್ಟನ್ ಅದನ್ನು ನೋಡ್ತಾರೆ. ಒಂದು ಟ್ರಾಜಿಕ್ ಸ್ಟೋರಿನ ಇನ್ವೆಂಟ್ ಮಾಡಿ ಹೇಳ್ತಾಳೆ ಅವಳು. ಓಕೆ, ಸೊ ಏನು ಹೇಳ್ತಾಳೆ ಅಂದರೆ, 3 ವರ್ಷದ ಹಿಂದೆ ಅವ್ರ ಆಂಟ್ ಇರ್ತಾರಲ್ವ, ಅವ್ರ ಆಂಟ್ ಹಸ್ಬೆಂಡು ಮತ್ತು ಇಬ್ಬರು ಬ್ರದರ್ಸ್ ಏನಿದ್ದಾರೆ ಅಂದರೆ ಹಂಟಿಂಗಿಗೆ ಹೋಗಿರ್ತಾರೆ. ಓಕೆ, ಹಂಟಿಂಗ್ ಅಕ್ರಾಸ್ ದ ಮೂರ್ ಆ್ಯಂಡ್ ನೆವರ್ ರಿಟರ್ನ್ಡ್. ಮತ್ತು ಅವರು 3 ವರ್ಷ ಆಯಿತು ಈ ವಿಂಡೋಯಿಂದ ಹೋಗಿದ್ದಾರೆ, ಮತ್ತು ಅವರು ವಿಂಡೋಯಿಂದ ಯಾವತ್ತೂ ವಾಪಸ್ ಬಂದಿಲ್ಲ ಅಂತ ಅವಳು ಹೇಳ್ತಾಳೆ. ಆ್ಯಂಡ್ ಅವ್ರು ಹೇಳ್ತಾಳೆ, ದೇ ವರ್ ಸ್ವಾಲೋಡ್ ಬೈ ಎ ಡೇಂಜರಸ್ ಬಗ್ ಅಂತ ಹೇಳ್ತಾಳೆ. ಸೊ ಯಾಕೆ ಅವರು ರಿಟರ್ನ್ ಬಂದಿಲ್ಲ ಅಂದರೆ, ಅಲ್ಲಿ ಅವರು ಯಾವುದೋ ಒಂದು ಡೇಂಜರಸ್ ಬಗ್ಗಲ್ಲಿ ಮುಳುಗಿ ಹೋಗಿಬಿಟ್ಟಿರ್ತಾರೆ. ಅಂದರೆ ಹೇಳ್ತಾಳೆ, ಒಂದು ವೆಟ್ಲ್ಯಾಂಡ್ ಇರುತ್ತೆ ಇಲ್ಲಿ. ಬಗ್ ಅಂತ ಹೇಳಿದರೆ ಒಂದು ವೆಟ್ಲ್ಯಾಂಡ್ ಅಂತ, ತುಂಬ ಕೆಸರಿರುವಂತಹ, ತುಂಬ ವೆಟ್ಟಿರುವಂಥ ಒಂದು ಲ್ಯಾಂಡ್ ಇರುತ್ತೆ. ಸೊ ಆ ಲ್ಯಾಂಡಲ್ಲೇ ಆ ಲ್ಯಾಂಡೇ ಅವ್ರಿಗೆ ಸ್ವಾಲೋ ಮಾಡಿಬಿಟ್ಟಿದೆ ಅಥವಾ ನುಂಗ್ ಹಾಕಿಬಿಟ್ಟಿದೆ ಅಂತ ಅವಳು ಹೇಳ್ತಾಳೆ. ಸೊ ಮಿಸಸ್ ಸ್ಯಾಂಪಲ್ಟನ್ ಸ್ಟಿಲ್ ಬಿಲೀವ್ಸ್ ದಟ್. ಮತ್ತು ಈ ವಿಂಡೋ ಯಾಕೆ ಓಪನ್ ಇಟ್ಟಿದ್ದಾರೆ ಅಂದರೆ, ಮಿಸಸ್ ಸ್ಯಾಂಪಲ್ಟನ್ ಇನ್ನೂ ಬಿಲೀವ್ ಮಾಡ್ತಾರೆ 3 ಜನ ಒಂದು ದಿನ ಈ ವಿಂಡೋಯಿಂದ ವಾಪಸ್ ಬರ್ತಾರೆ ಅಂತ. ಓಕೆ, ದೇ ವಿಲ್ ಕಮ್ ಬ್ಯಾಕ್. ಈ ವಿಂಡೋಯಿಂದ ಮತ್ತೆ ಅವರು ರಿಟರ್ನ್ ಬರ್ತಾರೆ ಅಂತ ನಂಬಿಕೆಯಿಂದ ಈ ವಿಂಡೋ ಓಪನ್ ಇದೆ ಅಂತ ಅವಳು ಈ ಸ್ಟೋರಿನ ಮಿಸ್ಟರ್ ಫ್ರಾಂಪ್ಟನ್ಗೆ ಹೇಳ್ತಾಳೆ. ಅದೇ ಟೈಮಿಗೆ ಮಿಸ್ಸಸ್ ಸ್ಯಾಂಪಲ್ಟನ್ ಅವರು ಬರ್ತಾರೆ ರೂಮ್ ಒಳಗೆ. ಅವಳು ಹೇಳ್ತಾಳೆ, ತುಂಬ ಚಿಯರ್ಫುಲಿ ಅವ್ರು ಹೇಳ್ತಾರೆ, ಅವ್ರ ಹಸ್ಬೆಂಡು ಮತ್ತು ಅವ್ರ ಬ್ರದರು ರಿಟರ್ನ್ ಬರ್ತಾರೆ, ಹಂಟಿಂಗಿಂದ ರಿಟರ್ನ್ ಬರ್ತಾರೆ ಅಂತ ವಿಂಡೋನ ನೋಡ್ಕೊಂಡು ಅವಳು ಹೇಳ್ತಾಳೆ. ಫ್ರಾಂಪ್ಟನ್ ಇದನ್ನು ನೋಡಿಬಿಟ್ಟು ಅವರಿಗೆ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ. ಅವ್ರು ಅಂದ್ಕೊಳ್ತಾಳೆ, ಈ ವುಮೆನ್ ಮೆಂಟಲಿ ಅಥವಾ ಹುಚ್ಚಿ ಆಗಿಬಿಟ್ಟಿದ್ದಾಳೆ, ಅಂದರೆ ದುಃಖದಿಂದ ಏನೋ ಮೆಂಟಲ್ ಪ್ರಾಬ್ಲಮ್ ಆಗಿಬಿಟ್ಟಿದ್ದಾರೆ, ಮೆಂಟಲ್ ಆಗಿಬಿಟ್ಟಿದ್ದಾರೆ ಅವರು. ಸೊ 3 ವರ್ಷ ಆಗಿದೆ ಅಂತೆ. ಸೊ ಅಕಾರ್ಡಿಂಗ್ ಟು ವೀರಾ ಏನು ಹೇಳಿರ್ತಾರೆ, 3 ವರ್ಷ ಆಗಿದೆ ಅಂತ ಹೇಳಿದಾಳೆ. ಸೊ ಫ್ರಾಂಪ್ಟನ್ ಹೇಳ್ತಾರೆ, ಅವ್ರು 3 ವರ್ಷ ಆಗಿದೆ, ಅವರು ಹೇಗೆ ವಾಪಸ್ ಬರೋದಕ್ಕೆ ಸಾಧ್ಯ, ಮೇ ಬಿ ಈ ವುಮೆನ್ ಏನಾಗಿದ್ದಾಳೆ, ಮೆಂಟಲ್ ಆಗಿಬಿಟ್ಟಿದ್ದಾಳೆ ಅಂತ ಅವರು ಅಂದ್ಕೊಳ್ತಾರೆ. ಸೊ ನೆಕ್ಸ್ಟ್ ಈವ್ನಿಂಗ್ ಆಗುತ್ತೆ, ಸಂಜೆ ಆಗಿಬಿಡುತ್ತೆ. ಮಿಸ್ಸಸ್ ಸ್ಯಾಂಪಲ್ಟನ್ ಅನೌನ್ಸ್ ಮಾಡ್ತಾರೆ, ಅವ್ರ ಹಸ್ಬೆಂಡ್ ಮತ್ತು ಅವ್ರ ಬ್ರದರ್ಸು ಮನೆಗೆ ಬರ್ತಾ ಇದ್ದಾರೆ ಅಂತ ಅವರು ಅನೌನ್ಸ್ ಮಾಡ್ತಾರೆ. ಫ್ರಾಂಪ್ಟನ್ ಇದನ್ನು ಕೇಳಿಬಿಟ್ಟು ವಿಂಡೋ ಹತ್ರ ಹೋಗಿ ನೋಡ್ತಾರೆ ಅವರು. ಓಕೆ, ಸೊ ಅವ್ರು ನೋಡ್ತಾರೆ 3 ಫಿಗರ್ಸ್, 3 ಜನ ಅಪ್ರೋಚಿಂಗ್ ಎಕ್ಸಾಕ್ಟ್ಲಿ ಆ್ಯಸ್ ವೀರಾ ಹ್ಯಾಸ್ ಡಿಸ್ಕ್ರೈಬ್. ವೀರಾ ಯಾವ ರೀತಿ ಸ್ಟೋರಿ ಹೇಳಿರ್ತಾಳೆ ಅದೇ ರೀತಿ 3 ಜನನೂ ವಾಪಸ್ ಬರ್ತಾ ಇರ್ತಾರೆ. ಸೊ ಅದನ್ನು ನೋಡಿಬಿಟ್ಟು ಇವ್ರಿಗೆ ತುಂಬ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಈಸ್ ವಿಟ್ನೆಸ್ಸಿಂಗ್ ಗೋಸ್ಟ್. ಅವನೇನು ಅಂದ್ಕೊಳ್ತಾರೆ, 3 ವರ್ಷ ಆದಮೇಲೆ ಮತ್ತೆ ಅವ್ರು ಬರ್ತಿದ್ದಾರೆ ಅಂತ ಹೇಳಿದರೆ ಸತ್ತು ಹೋಗಿದ್ದಾರೆ ಅಂತ ವೀರಾ ಆಲ್ರೆಡಿ ಹೇಳಿದ್ದಾಳೆ. ಸೊ ಇವಾಗ ಮತ್ತೆ ಬರ್ತಿದ್ದಾರೆ ಅಂತ ಅಂದರೆ ಅವರು ಘೋಸ್ಟ್ ಅಂತ, ಅಂದರೆ ದೆವ್ವಗಳು ಬರ್ತಿದ್ದಾವೆ ಅಂತ ಫ್ರಾಂಪ್ಟನ್ ಅಂದ್ಕೊಳ್ತಾನೆ. ಸೊ ಹಿ ವಾಸ್ ವಿತ್ ಕಂಪ್ಲೀಟ್ಲಿ ಟೆರಿಫೈಡ್, ಅಂದರೆ ತುಂಬ ಭಯ ಆಗಿಬಿಡುತ್ತೆ ಅವ್ರಿಗೆ. ಸೊ ತುಂಬ ಭಯ ಆಗೋದ್ರಿಂದ ಏನು ಮಾಡ್ತಾರೆ, ಅವರು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನೂ ಎಕ್ಸ್ಪ್ಲನೇಷನ್ ಹೇಳೋದಿಲ್ಲ. ಸೊ ಅವ್ರೇನು ಅಂದ್ಕೊಂಡಿದ್ದಾರೆ, ದೆವ್ವ ಬರ್ತಿದ್ದಾವೆ ಅಂತ ಅಂದ್ಕೊಂಡ್ಬಿಟ್ಟು ಫ್ರಾಂಪ್ಟನ್ ಅಲ್ಲಿಂದ ಭಯ ಪಟ್ಟು ಮನೆಯಿಂದ ಹೊರಗಡೆ ಹೋಗ್ತಾರೆ. ಏನು ಹೇಳೋದೇ ಇಲ್ಲ, ಎಕ್ಸ್ಪ್ಲನೇಷನ್ ಏನೂ ಹೇಳೋದಿಲ್ಲ. ಸೊ ಲಿವಿಂಗ್ ಎವ್ರಿ ಒನ್ ಕನ್ಫ್ಯೂಸ್ಡ್. ತುಂಬ ಭಯದಿಂದ ಹೋಗ್ತಾರಲ್ಲ, ಎಲ್ಲರೂ ತುಂಬ ಕನ್ಫ್ಯೂಸ್ ಆಗ್ತಾರೆ, ಯಾಕೆ ಇವರು ಈ ರೀತಿ ಭಯಪಟ್ಟು ಹೋಗ್ತಾ ಇದ್ದಾರೆ ಮನೆಯಿಂದ ಅಂತ. ಮಿಸ್ಸಸ್ ಸ್ಯಾಂಪಲ್ಟನ್ಗೆ ಆಶ್ಚರ್ಯ ಆಗುತ್ತೆ, ಫ್ರಾಂಪ್ಟನ್ ಯಾಕೆ ಈ ರೀತಿ ಓಡೋಗ್ತಿದ್ದಾರೆ, ಯಾಕಷ್ಟು ಭಯಪಟ್ಟು ಓಡೋಗ್ತಿದ್ದಾರೆ ಅವರು ಅಂತ. ಸೊ ಅವಾಗ ಆ ಟೈಮಲ್ಲಿ ವೀರಾ ಇನ್ನೊಂದು ಸ್ಟೋರಿ ಹೇಳ್ತಾಳೆ, ಫ್ರಾಂಪ್ಟನ್ ವಾಸ್ ಟೆರಿಫೈಡ್ ಆಫ್ ಡಾಗ್ಸ್. ಅವರಿಗೆ ಡಾಗ್ಸ್ ಅಂದರೆ ತುಂಬ ಭಯ ಅಂತ ಅವಳು ಹೇಳ್ತಾರೆ. ಯಾಕೆಂದರೆ ಅವರು ಒನ್ ಟೈಮಲ್ಲಿ ಪ್ಯಾಕ್ ಆಫ್ ಡಾಗ್ಸ್, ಅಂದರೆ ಒಂದು ಗುಂಪು, ಓಕೆ, ನಾಯಿಗಳು ಇರುತ್ತಲ್ಲ, ಗುಂಪಿಂದ ಅವ್ರ ಹಿಂದೆ ಓಡಿಸ್ಕೊಂಡು ಹೋಗಿತ್ತು ಒಂದು ಸಿಮೆಂಟ್ರಿ ಇಂಡಿಯಾದಲ್ಲಿ ಅಂತ. ಅದಕ್ಕೆ ಅವರು ತುಂಬ ಭಯಪಡ್ತಾರೆ ಡಾಗ್ಸ್ ಅಂದರೆ, ಅದಕ್ಕೆ ಹೋಗಿದ್ದಾರೆ ಅವರು ಅಂತ ಹೇಳ್ತಾಳೆ. ಸೊ ಈ ಎಕ್ಸ್ಪ್ಲನೇಷನ್ ಏನು ವೀರಾ ಹೇಳ್ತಾಳೆ ಅದನ್ನು ಪ್ರತಿಯೊಬ್ಬರು ಅದನ್ನು ನಂಬ್ತಾರೆ. ಸೊ ಫೈನಲಿ ಸ್ಟೋರಿ ಎಂಡ್ ಆಗುತ್ತೆ. ಹ್ಯೂಮರಸ್ ಅಬ್ಸರ್ವೇಷನಿಂದ ಸ್ಟೋರಿ ಎಂಡ್ ಆಗುತ್ತೆ. ಸೊ ಫೈನಲ್ ಲೈನ್ಸ್ ಏನಿರುತ್ತೆ ಅಂದರೆ, ರೊಮ್ಯಾನ್ಸ್ ಅಟ್ ಶಾರ್ಟ್ ನೋಟಿಸ್ ವಾಸ್ ಹರ್ ಸ್ಪೆಷಾಲಿಟಿ ಅಂತ ಒಂದು ಲೈನ್ಸಿಂದ ಎಂಡ್ ಆಗುತ್ತೆ. ಏನಂತ ಹೇಳಿದರೆ, ವೀರಾಸ್ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಏನಿದೆ, ಕ್ರಿಯೇಟಿಂಗ್ ಬಿಲೀವಬಲ್ ಸ್ಟೋರಿ. ಅವಳು ಯಾವ ರೀತಿ ಸ್ಟೋರೀಸನ್ನು ಕ್ರಿಯೇಟ್ ಮಾಡ್ತಾಳೆ ಅಂದರೆ, ಎಲ್ಲರೂ ಸಹ ನಿಜ ಅಂತ ನಂಬಬೇಕು, ಆ ರೀತಿ ಸ್ಟೋರೀಸನ್ನು ಅವಳು ಕ್ರಿಯೇಟ್ ಮಾಡ್ತಾಳೆ. ಸೊ ದ ಓಪನ್ ವಿಂಡೋ ಅನ್ನೋದು ಒಂದು ಬ್ರಿಲಿಯಂಟ್ ಶಾರ್ಟ್ ಸ್ಟೋರಿ ಅಂತ ಹೇಳ್ಬೋದು. ಅದರಲ್ಲಿ ಹ್ಯೂಮರ್, ಸಸ್ಪೆನ್ಸ್ ಮತ್ತು ಐರನಿ ಇದೆ, ಮತ್ತು
ಹಾರರ್ ಎಲಿಮೆಂಟ್ಸು ಸಹ ಇದೆ. ಮತ್ತು ಇಲ್ಲಿ ವೀರ ಏನು ಆ ಹುಡುಗಿದು ಇಮ್ಯಾಜಿನೇಟಿವ್ ಪವರ್ ನೋಡ್ಬೋದು, ಮತ್ತು ಅವಳು ಯಾವ ರೀತಿ ಫ್ರಾಂಪ್ಟನ್ಸ್ ನಟಲ್ಸ್ ಅವರಿಗೆ ಅವ್ರ ಗಲಿಬಿಲಿಟಿ ನೋಡ್ಬೋದು. ಮತ್ತು ರೈಟರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಪವರ್ ಆಫ್ ಸ್ಟೋರಿ ಟೆಲ್ಲಿಂಗ್. ಓಕೆ, ವೀರ ಹತ್ರ ಎಷ್ಟು ಸ್ಟೋರಿ ಟೆಲ್ಲಿಂಗ್ ಪವರ್ ಇದೆ ಅಂದರೆ ಒಂದು ಟ್ಯಾಲೆಂಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅವಳು ಸ್ಟೋರೀಸನ್ನು ಹೇಳ್ತಾಳೆ, ಮತ್ತು ಎಲ್ಲರೂ ಅದನ್ನು ನಂಬೋ ರೀತಿಯಲ್ಲಿ ಅವಳು ಹೇಳ್ತಾರೆ. ಮತ್ತು ರಿಯಾಲಿಟಿ ಮತ್ತು ಅಪಿಯರೆನ್ಸ್ ಅನ್ನೋದು ಯಾವ ರೀತಿ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಈ ಸ್ಟೋರಿಯಲ್ಲಿ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ಏನಿದೆ ಸ್ಟೋರಿನ ಮೆಮೊರಬಲ್ ಮಾಡುತ್ತೆ. ಸೊ ಒಂದು ಫೈನೆಸ್ಟ್ ಎಕ್ಸಾಂಪಲ್ ಆಫ್ ಟ್ವಿಸ್ಟ್ ಎಂಡಿಂಗ್ ಶಾರ್ಟ್ ಸ್ಟೋರಿ ಇನ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ನಾವು ಈ ಸ್ಟೋರಿನ ನಾವು ಹೇಳ್ಬೋದು. ಸೊ ನೆಕ್ಸ್ಟು ಇಲ್ಲಿ ನೋಡಿ ಮೇಜರ್ ಥೀಮ್ಸ್ ಅಂತ ಹೇಳಿದರೆ ಡಿಸೆಪ್ಷನ್ ಆ್ಯಂಡ್ ಮ್ಯಾನಿಪುಲೇಷನ್ ಅಂದರೆ ಯಾವ ರೀತಿ ಸ್ಟೋರಿನ ಹೇಳ್ಬಿಟ್ಟು ಅವರನ್ನು ನಂಬೋ ರೀತಿ ಮಾಡ್ತೀವಲ್ವ. ಸೊ ಲೈಕ್ ವೀರ ಹತ್ರ ತುಂಬ ಸ್ಕಿಲ್ಫುಲ್ಲಿ ಅವಳು ಸ್ಟೋರೀಸ್ನ ಮಾಡಿಬಿಟ್ಟು ಫ್ರಾಂಪ್ಟನ್ಗೆ ಕನ್ವಿನ್ಸ್ ಮಾಡಿಸ್ತಾಳೆ, ಒಂದು ಗೋಸ್ಟ್ ಸ್ಟೋರಿನ ನಂಬೋ ರೀತಿ ಮಾಡ್ತಾಳೆ, ಮತ್ತು ಯಾವ ರೀತಿ ಅವಳು ಇಮ್ಯಾಜಿನೇಷನಿಂದ ಸ್ಟೋರೀಸ್ನ ಕ್ರಿಯೇಟ್ ಮಾಡ್ತಾಳೆ ಅನ್ನೋದು. ನೆಕ್ಸ್ಟ್ ಅಪಿಯರೆನ್ಸ್ ಮತ್ತು ರಿಯಾಲಿಟಿ ಅಂತ ನೋಡ್ಬೋದು. ಇಲ್ಲಿ ಹೇಗೆ ಥಿಂಗ್ಸ್ ಹೇಗೆ ಕಾಣಿಸುತ್ತೆ ಅದು, ಬಟ್ ನಿಜವಾಗ್ಲೂ ಆ ರೀತಿ ಇರೋದಿಲ್ಲ ಅಂತ. ಓಕೆ, ಲೈಕ್ ಟ್ರಾಜಿಕ್ ಸಿಚುವೇಶನ್ಸನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಫ್ರಾಂಪ್ಟನ್ಸ್ ಮಿಸ್ಟೇಕ್ ಆರ್ಡಿನರಿ ಪೀಪಲ್ ಫಾರ್ ಘೋಸ್ಟ್. ಅವನು ಅಲ್ಲಿ 3 ಜನನ ನೋಡ್ಕೊಂಡ್ಬಿಟ್ಟು ಅವರು ನಿಜವಾಗ್ಲೂ ಮನುಷ್ಯರು ಆದ್ರೂ ಸಹ ಅವ್ರನ್ನ ಗೋಸ್ಟ್ ಅಂತ ಅವನು ಅಂದ್ಕೊಳ್ತಾನೆ. ಓಕೆ, ಇದನ್ನ ಅಪಿಯರೆನ್ಸ್ ಮತ್ತು ರಿಯಾಲಿಟಿನ ನಾವು ಹೇಳ್ಬೋದು. ನೆಕ್ಸ್ಟು ಇಮ್ಯಾಜಿನೇಷನ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಅನ್ನೋದು. ಈ ಸ್ಟೋರಿ ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಪವರ್ ಆಫ್ ಇಮ್ಯಾಜಿನೇಷನ್ ಅನ್ನೋದು ಥ್ರೂ ದ ಕ್ಯಾರೆಕ್ಟರ್ ಆಫ್ ವೀರ ಅನ್ನೋದು. ಸೊ ನೆಕ್ಸ್ಟ್ ನೋಡೋದಾದರೆ ಹ್ಯೂಮನ್ ಗಲಿಬಿಲಿಟಿ ಅಂತ ಹೇಳಿದರೆ ಮುಗ್ಧತೆ ಅಂತ ಹೇಳ್ತೀವಿ, ಇನ್ನೋಸೆನ್ಸ್ ಅಂತ ಹೇಳ್ತೀವಲ್ವ. ಸೊ ಈಸಿ ಆಗಲಿ ಏನಾದರೂ ಹೇಳಿಬಿಟ್ರೆ ನಂಬೋದು. ಓಕೆ, ಸೊ ಫ್ರಾಂಪ್ಟನ್ ಅದೇ ರೀತಿ ಅವನು ಸ್ಟೋರಿನ ಕ್ವಶನ್ ಮಾಡ್ದೇನೆ ಅವನು ಸುಮ್ಮನೆ ಒಪ್ಕೊಂಡು ಬಿಡ್ತಾನೆ. ಓಕೆ, ತುಂಬ ಮಿಸ್ಲೀಡ್ ಆಗಿಬಿಡ್ತಾನೆ ಅವನು ಆರಾಮಾಗಿ. ವೀರ ಸ್ಟೋರೀಸನ್ನು ಕೇಳಿ ಅದನ್ನು ನಂಬಿಡ್ತಾನೆ, ಕ್ವಶನ್ನೇ ಮಾಡೋದಿಲ್ಲ ಅನ್ನೋದು. ನೆಕ್ಸ್ಟ್ ಐರನಿ ಅಂತ ನೋಡಿದರೆ ಸ್ಟೋರಿ ಫಿಲ್ಡ್ ವಿತ್ ಐರನಿ ಇದೆ. ಎಸ್ಪೆಷಲಿ ಆಡಿಯನ್ಸ್ ಡಿಸ್ಕವರ್ ದಟ್ ವೀರಾಸ್ ಟ್ರಾಜಿಕ್ ಟೇಲ್ಸ್ ವಾಸ್ ಕಂಪ್ಲೀಟ್ಲಿ ಫಾಲ್ಸ್. ಎಲ್ಲರಿಗೂ ರೀಡರ್ಸ್ಗೆ ಅರ್ಥ ಆಗುತ್ತೆ. ಸೊ ವೀರ ಏನು ಹೇಳಿರ್ತಾಳೆ ಸ್ಟೋರಿ ಅದೆಲ್ಲ ಕಂಪ್ಲೀಟ್ಲಿ ಫಾಲ್ಸ್, ಸುಳ್ಳಾಗಿರುತ್ತೆ ಅನ್ನೋದು. ಸೊ ಫೈನಲಿ ಒಂದು ತುಂಬ ಚೆನ್ನಾಗಿ ಈ ಸ್ಟೋರಿ ಡಿಪಿಕ್ಟ್ ಮಾಡುತ್ತವೆ. ಏನು ಎಲ್ಲ ಥೀಮ್ಸುಗಳು ತುಂಬ ಚೆನ್ನಾಗಿ ಈ ಸ್ಟೋರಿಯಲ್ಲಿ ನೋಡ್ಬೋದು ಅಂತ ನಾವು ಹೇಳ್ಬೋದು.